ಪಿನಾಕಿಯೋ. ಒಂದಾನೊಂದು ಕಾಲದಲ್ಲಿ ಗೆಪಾಟೊ ಎಂಬ ಒಬ್ಬ ಮುದುಕ ಬಡಗಿ ಇದ್ದನು. ಒಂದು ದಿನ ಅವನು ಒಂದು ಹುಡುಗನ ಬೊಂಬೆಯನ್ನು ಕೆತ್ತಿ ಅದಕ್ಕೆ ಪಿನಾಕಿಯೋ ಎಂಬ ಹೆಸರಿಟ್ಟನು. ಈ ಹುಡುಗನಿಗೆ ಜೀವ ಬಂದರೆ ಹೇಗೆ ಎಂದು ಹಂಬಲಿಸಿದನು. ಅಲ್ಲೇ ಹೋಗುತ್ತಿದ್ದ ಒಬ್ಬಳು ದಯಾಳುವಾದ ಕಿನ್ನರಿ ಅವನ ಮಾತುಗಳನ್ನು ಕೇಳಿಸಿಕೊಂಡಳು. ಆ ದಿನ ರಾತ್ರಿ ಆ ಗೊಂಬೆಯ ಮೇಲೆ ಕೆಲವು ಮಂತ್ರದ ಬೂದಿಯನ್ನು ಹಾಕಿ ಪಿನಾಕಿಯೋಗೆ ಜೀವ ಕೊಟ್ಟಳು. ಆದರೆ ನೆನಪಿಟ್ಟುಕೋ, ನೀನು ನಿಜವಾದ ಹುಡುಗನಾಗಬೇಕೆಂದಿದ್ದರೆ ನೀನು ಯಾವಾಗಲೂ ಒಳ್ಳೆಯವನಾಗಿರಬೇಕು ಮತ್ತು ನಿನ್ನ ತಂದೆ ಗೆಪೆಟೊ ಹೆಮ್ಮೆ ಪಡುವ ಹಾಗೆ ಮಾಡಬೇಕು ಎಂದು ಅವಳು ಅವನಿಗೆ ಹೇಳಿದಳು. ಗೆಪಾಟೊ ಪಿನಾಕಿಯೋನ ತುಂಬಾ ಪ್ರೀತಿಸುತ್ತಿದ್ದನು. ಅವನು ಪಿನಾಕಿಯೋಗೆ ಪುಸ್ತಕಗಳನ್ನು ತಂದುಕೊಟ್ಟನು ಮತ್ತು ಜಾಣನಾಗಲಿ ಎಂದು ಅವನನ್ನು ಶಾಲೆಗೆ ಕಳುಹಿಸಿದನು. ಆದರೆ ಪಿನಾಕಿಯೋ ತುಂಬಾ ತುಂಟನಾಗಿದ್ದ. ಅವನು ಮತ್ತು ಅವನ ಗೆಳೆಯರು ಶಾಲೆಯನ್ನು ತಪ್ಪಿಸಿ ಆಡಲು ಹೋಗುತ್ತಿದ್ದರು ಮತ್ತು ಯಾವಾಗಲೂ ತಮಾಷೆಯಾಗಿ ಕಾಲ ಕಳೆಯುತ್ತಿದ್ದರು. ಆ ವಿಷಯ ತಿಳಿದ ಗೆಪೆಟೊಗೆ ಬಹಳ ಕೋಪ ಬಂತು. ಶಾಲೆ ತಪ್ಪಿಸಿದೆಯಾ ಎಂದು ಕೇಳಿದನು. ತುಂಟ ಪಿನಾಕಿಯೋ ಸತ್ಯ ಹೇಳಲು ನಿರಾಕರಿಸಿದ. ಇಲ್ಲ ಅಪ್ಪ, ನಾನು ದಿನವಿಡೀ ಶಾಲೆಯಲ್ಲೇ ಇದ್ದೆ ಎಂದು ಸುಳ್ಳು ಹೇಳಿದ. ತಕ್ಷಣ ಅವನ ಮರದ ಮೂಗು ಉದ್ದವಾಗಿ ಬೆಳೆಯತೊಡಗಿತು. ಸುಳ್ಳು ಹೇಳ್ತಿದ್ದೀಯಾ ಅಂತ ಗೆಪಾಟೊ ಅನುಮಾನದಿಂದ ಕೇಳಿದನು. ಇಲ್ಲ ಅಪ್ಪ ಎಂದು ಉತ್ತರಿಸಿದ. ಅವನ ಮೂಗು ಇನ್ನೂ ಉದ್ದ ಬೆಳೆಯಿತು. ಇದೇ ರೀತಿ ಪಿನಾಕಿಯೋ ಸುಳ್ಳು ಹೇಳಿದಾಗಲೆಲ್ಲ ಅವನ ಮೂಗು ಬೆಳೆದು ಬಹಳ ಉದ್ದವಾಯಿತು. ಪ್ರತಿ ಸಾರಿಯೂ ಗೆಪಾಟೊನ ಸ್ನೇಹಿತ ಮರಕುಟುಕ ಅವನ ಮೂಗನ್ನು ಕುಕ್ಕಿ ಕುಕ್ಕಿ ಮತ್ತೆ ಮೊದಲಿನ ಗಾತ್ರಕ್ಕೆ ತರುತ್ತಿದ್ದ. ಮತ್ತೆ ಪ್ರತಿ ಬಾರಿಯೂ ಇನ್ನು ಮುಂದೆ ಒಳ್ಳೆಯವನಾಗಿರುತ್ತೇನೆ ಎಂದು ಪಿನಾಕಿಯೋ ಪ್ರಮಾಣ ಮಾಡುತ್ತಿದ್ದ. ಆದರೆ ಪಿನಾಕಿಯೋ ಕೊಟ್ಟ ಮಾತನ್ನು ಬಹಳ ಬೇಗ ಮರೆಯುತ್ತಿದ್ದನು. ಶಾಲೆಯಲ್ಲಿ ಏನೂ ಮೋಜಿರುವುದಿಲ್ಲ, ನಾನೇನು ಹೆಚ್ಚಿಗೆ ಓದಬೇಕಾಗಿಲ್ಲ, ನಾನೇನಾದರೂ ಸಾಹಸ ಮಾಡಬೇಕು ಎಂದು ಅವನು ಯೋಚಿಸಿದನು. ಆದ್ದರಿಂದ ಪಿನಾಕಿಯೋ ಮತ್ತು ಅವನ ಗೆಳೆಯರು ಮನೆಯಿಂದ ಓಡಿ ಹೋಗಿ ಒಂದು ಸರ್ಕಸ್ಸಿಗೆ ಸೇರಿಕೊಂಡರು. ಸ್ವಲ್ಪ ದಿನಗಳಲ್ಲಿಯೇ ಸರ್ಕಸ್ ಜೀವನದಲ್ಲಿ ಏನೂ ಮೋಜಿಲ್ಲ ಎನ್ನುವುದು ಪಿನಾಕಿಯೋಗೆ ತಿಳಿಯಿತು. ದಿನವೆಲ್ಲ ಕೆಲಸ ಮಾಡುತ್ತಿದ್ದನು. ಗೆಪಾಟೊನನ್ನು ನೋಡದೆ ಬೇಜಾರು ಮಾಡಿಕೊಂಡಿದ್ದನು. ಅವನು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದ್ದರಿಂದ ಅವನ 2 ಕಿವಿಗಳು ಕತ್ತೆಯ ಕಿವಿಯ ಹಾಗೆ ದೊಡ್ಡದಾಗಿ ಬೆಳೆಯಿತು. ಪಾಪ ಪಿನಾಕಿಯೋ. ಒಂದು ದಿನ ಪಿನಾಕಿಯೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳಿದನು. ಪಿನಾಕಿಯೋನನ್ನು ಎಲ್ಲ ಕಡೆ ಹುಡುಕುತ್ತಿರುವಾಗ ಒಂದು ದೊಡ್ಡ ತಿಮಿಂಗಿಲವು ಗೆಪಾಟೊನನ್ನು ನುಂಗಿತು ಎಂಬ ಸುದ್ದಿಯನ್ನು ಕೇಳಿದನು. ಹೇಗಾದರೂ ಮಾಡಿ ತನ್ನ ತಂದೆಯನ್ನು ಕಾಪಾಡಬೇಕೆಂದು ತಕ್ಷಣ ಅಲ್ಲಿಗೆ ಓಡಿ ಹೋದನು. ಪಿನಾಕಿಯೋ ಹೇಗೋ ಆ ತಿಮಿಂಗಿಲವನ್ನು ಹುಡುಕಿದನು. ಆದರೆ ಅವನನ್ನು ನೋಡಿದ ತಿಮಿಂಗಿಲ ಪಿನಾಕಿಯೋನನ್ನು ನುಂಗಿತು. ತಿಮಿಂಗಿಲದ ಹೊಟ್ಟೆಯೊಳಗೆ ಅವನು ನೋಡಿದ್ದು ಯಾರನ್ನು ಗೊತ್ತಾ ನಿಮಗೆ?
ಅದು ಗೆಪಾಟೋ. ಒಬ್ಬರನ್ನೊಬ್ಬರು ನೋಡಿ ಬಹಳ ಸಂತೋಷಪಟ್ಟರು. ತಿಮಿಂಗಿಲದ ಹೊಟ್ಟೆಯಿಂದ ಹೊರಗೆ ಹೋಗಲು ನನಗೊಂದು ಉಪಾಯ ಹೊಳೆಯಿತು ಎಂದ ಪಿನಾಕಿಯೋ ತಿಮಿಂಗಿಲದ ಹೊಟ್ಟೆಗೆ ಕಚಗುಳಿ ಇಡಲು ಪ್ರಾರಂಭಿಸಿದನು. ಆ ತಿಮಿಂಗಿಲವು ಸೀನಬೇಕೆಂದು ತನ್ನ ಬಾಯನ್ನು ತೆಗೆದ ಕೂಡಲೇ ಪಿನಾಕಿಯೋ ಮತ್ತು ಗೆಪಾಟೋ ಇಬ್ಬರು ಹೊರಗೆ ಬಂದರು. ಕೊನೆಗೂ ಗೆಪಾಟೋ ಮತ್ತು ಪಿನಾಕಿಯೋ ಸುರಕ್ಷಿತವಾಗಿ ಮನೆಯನ್ನು ತಲುಪಿದರು. ಕಿನ್ನರಿಯು ಪಿನಾಕಿಯೋನ ಧೈರ್ಯವನ್ನು ಬಹಳವಾಗಿ ಮೆಚ್ಚಿಕೊಂಡಳು. ಅವನಲ್ಲಿ ನಿಜವಾದ ರಕ್ತ ಮಾಂಸ ತುಂಬಬೇಕೆಂದು ನಿಶ್ಚಯಿಸಿದಳು. ಅಂದಿನಿಂದ ಪಿನಾಕಿಯೋ ಬಹಳ ಒಳ್ಳೆಯ ಹುಡುಗನಾದನು. ಶಾಲೆಯನ್ನು ಎಂದೂ ತಪ್ಪಿಸಲಿಲ್ಲ. ತಂದೆ ಮತ್ತು ಮಗ ಇಬ್ಬರು ಬಹಳ ಕಾಲ ಸಂತೋಷವಾಗಿ ಜೀವನ ನಡೆಸಿದರು.